ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕ್ ಸೇವಾ ಗುರುಕುಲಂ ವಿಜ್ಞಾನ ತರಗತಿಗೆ ಸುಸ್ವಾಗತ. ಎಲ್ಲರೂ ಕೂಡ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದೀರಾ. ಇವಾಗಲೇ ನಾವು ಭಾಗ 1ರಲ್ಲಿ ವರ್ಗೀಕರಣ ಅಂದ್ರೇನು, ಧಾತುಗಳಂದ್ರೇನು, ಅವರ ಅವಶ್ಯಕತೆ ಏನು ಅಂತ ನೋಡಿದ್ದೀವಿ. ಅದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ವಿಷಯ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವಶ್ಯಕತೆ. ವರ್ಗೀಕರಣ ಅಂದ್ರೇನು, ವೈಜ್ಞಾನಿಕವಾಗಿ ಗುಂಪು ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಮಾಲ್ ಬಗ್ಗೆ ಹೇಳಿದೆ. ಮಾಲ್ನಲ್ಲಿ ಹೋದಾಗ ಯಾವ ವಸ್ತುಗಳು ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಟ್ಟಿರ್ತಾರೆ. ಸೋಪು ಬೇಕಾದರೆ ಆ ಸೋಪಿನ ಜಾಗಕ್ಕೆ ಹೋಗ್ಬೇಕು ನೀವು. ಬಟ್ಟೆಗಳು ಅದಕ್ಕೊಂದು ಜಾಗ ಇರುತ್ತೆ, ಚಪ್ಪಲಿ ಅದಕ್ಕೊಂದು ಜಾಗ ಇರುತ್ತೆ ಅಲ್ವಾ. ಅದಕ್ಕೆ ವರ್ಗೀಕರಣ ಅಂತಾರೆ, ವೈಜ್ಞಾನಿಕವಾಗಿ ಗುಂಪುಗಳ ಮಾಡೋದು. ಹಾಗೆ ಧಾತುಗಳನ್ನು ಕೂಡ ಅವುಗಳ ಗುಣಗಳಿಗೆ ಸರಿಯಾಗಿ ಗುಂಪುಗಳು ಮಾಡ್ತಾರೆ. ಆವಾಗ ಅದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೋ ಏನಾಗುತ್ತೆ, ಮೊದಲು ನಮಗೆ ಬರೀ ಲೋಹ ಮಾತ್ರ ಎರಡೇ ಗೊತ್ತಿದ್ದದು. ಅದರಲ್ಲಿ ಯಾವುದೇ ರೀತಿ ವಿಶೇಷ ಅಧ್ಯಯನ ಮಾಡೋಕ್ಕಾಗಲ್ಲ, ಹೌದಲ್ಲ. ಅದಕ್ಕೋಸ್ಕರ ವರ್ಗೀಕರಣ ಮಾಡಬೇಕಾಯಿತು ಅಂತ ಹೇಳ್ಬಿಟ್ಟು. ಆ ಥರ ಮಾಡೋಕ್ಕೆ ಮೊದಲನೇದಾಗಿ ಡೋಬರೈನರ್ ಅಂತ ಜರ್ಮನಿ ವಿಜ್ಞಾನಿ, ಅವರು ತ್ರಿವಳಿಗಳು ಅಂತ ಧಾತುಗಳ ಗುಣಕ್ಕನುಸಾರವಾಗಿ ಮೂರು ಧಾತುಗಳನ್ನು ಒಂದು ಗುಂಪು ಮಾಡಿ ಅವುಗಳ ಪ್ರಮಾಣ ರಾಶಿಗಳ ಏರಿಕೆಯನ್ನು ಬರೆದು ಅವುಗಳ ಲಕ್ಷ್ಯವನ್ನು ಕಂಡುಹಿಡಿದರು ಅಂತ ಹೇಳ್ಬಿಟ್ಟು. ಅದಕ್ಕೆ ಡೋಬರೈನರ್ನ ತ್ರಿವಳಿಗಳು ಅಂತ ಕರೀತಾರೆ. ಉದಾಹರಣೆಗೆ ಈಗ ABC ಅಂತ 3 ಧಾತುಗಳಿದ್ದರೆ ಡೋಬರೈನರ್ ನಿಯಮ ಪ್ರಕಾರ B ಧಾತುವಿನ ಪ್ರಮಾಣ ರಾಶಿಯು A ಮತ್ತು C ಧಾತುಗಳ ಪ್ರಮಾಣ ರಾಶಿಗಳ ಸರಾಸರಿಗೆ ಸಮನಾಗಿರ್ತದೆ ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಾ ಇದೆಯಾ? ಸೊ 3 ಧಾತುಗಳಲ್ಲಿ ಅವುಗಳ ಪ್ರಮಾಣ ರಾಶಿ ಏರಿಕೆ ಬರೆದಾಗ ಮಧ್ಯ ಧಾತುವಿನ ಪ್ರಮಾಣ ರಾಶಿಯು ಮೊದಲ ಮತ್ತು ಕೊನೆಯ ಧಾತುಗಳ ಪ್ರಮಾಣ ರಾಶಿಗಳ ಸರಾಸರಿಗೆ ಸಮನಾಗಿರ್ತದೆ ಅಂತಾರೆ. ಇದಕ್ಕೇನಂತಾರೆ, ಡೋಬರೈನರ್ನ ತ್ರಿವಳಿಗಳು ಅಂತ ಕರೀತಾರೆ. ಆಮೇಲೆ ಅದರಲ್ಲಿ ಕೆಲವು ನ್ಯೂನತೆಗಳು ಬಂದದ್ರಿಂದ ಮುಂದೆ ಬಂದ ವಿಜ್ಞಾನಿ ನ್ಯೂಲ್ಯಾಂಡ್ಸ್ ಅಂತ ಹೇಳಿಬಿಟ್ಟು ಅವರು ಅಷ್ಟಕ ನಿಯಮವನ್ನು ಕಂಡುಹಿಡಿದರು. ಅವರಿಗೆ ಭಾರತೀಯ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು. ಸಪ್ತ ಸ್ವರಗಳು ಅಂತ ಏನೇಂತೀವಿ, ಸ ರೀ ಗ ಮ ಪ ದ ನಿ ಸ. 1ನೇ ಸ ಮತ್ತು 8ನೇ ಸ ಪರಸ್ಪರ ಹೋಲಿಕೆ ಇದೆ ಅಂತ ಅವರು ಕಂಡುಹಿಡಿದರು. ಅದೇ ಥರ ಧಾತುಗಳನ್ನು ಅವರ ಪ್ರಮಾಣ ರಾಶಿಗಳ ಏಕಕ್ರಮ ಬರೆದಾಗ 1ನೇ ಧಾತುವಿನ ಗುಣವು 8ನೇ ಧಾತುವಿನ ಗುಣಕ್ಕೆ ಸಮನ ಹೋಲ್ತದೆ ಅಂತ ಹೇಳ್ಬಿಟ್ಟು. ಅದೇ ಥರ 8ನೇ ಧಾತುವಿನ ಗುಣವು 16ನೇ ಧಾತುವಿಗೆ ಹೋಲ್ತದೆ. ಅದಕ್ಕೆ ಅಷ್ಟಕ ನಿಯಮ ಅಂತ ಕರೀತಾರೆ. ಇದನ್ನು ನ್ಯೂಲ್ಯಾಂಡ್ಸ್ ಎಂಬಂಥ ಇಂಗ್ಲೆಂಡ್ನ ವಿಜ್ಞಾನಿ ಕಂಡುಹಿಡಿದರು. ಇದು 2ನೇ ಒಂದು ಸಂಶೋಧನೆ, 2ನೇ ಪ್ರಯತ್ನ. ಆದರೆ ಅವರು ಕೂಡ ಕೆಲವು ಆ ಒಂದು ವರ್ಗೀಕರಣ ಮಾಡುವಾಗ ಅವರಿಗೂ ಕೆಲವು ಕಷ್ಟಗಳು ಬಂದವು. ಅವರ ಕಾಲದಲ್ಲಿದ್ದಂಥ 56 ಧಾತುಗಳಲ್ಲಿ ಮುಂದೆ ಬರೋ ಧಾತುಗಳು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಆವಾಗ ಏನು ಮಾಡಿದ್ರು ಅಂದರೆ, ಮ್ಯಾಂಡಲೀವ್ ಅಂತ ರಷ್ಯಾ ದೇಶದ ವಿಜ್ಞಾನಿ, ಅವರು ಅದನ್ನು ಸ್ವಲ್ಪ ಸುಧಾರಣೆ ಮಾಡಿ ಒಂದು ನಿಯಮ ಕಂಡುಹಿಡಿದರು. ಅದಕ್ಕೆ ಮ್ಯಾಂಡಲೀಯವರ ಆವರ್ತಕ ನಿಯಮ ಅಂತ ಕರೀತಾರೆ. ಏನದು ಅಂತ ಕೇಳಿದರೆ, ಪರಮಾಣು ರಾಶಿಗಳನ್ನು ಅವುಗಳ ಏರಿಕೆ ಕ್ರಮದಲ್ಲಿ ಧಾತುಗಳ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳು ಒಂದೇ ರೀತಿಯ ಹೋಲಿಕೆ ಕಂಡು ಬರ್ತದೆ ಅಂತ ಹೇಳ್ಬಿಟ್ಟು. ಮುಖ್ಯವಾಗಿ ಏನಂದರೆ, ಅವ್ರ ಕಾಲದಲ್ಲಿದ್ದಂಥ 63 ಧಾತುಗಳನ್ನು ಗುಂಪುಗಳು ಮತ್ತು ಶ್ರೇಣಿಗಳ ವರ್ಗೀಕರಿಸಿದರು. ಕಂಬ ಸಾಲುಗಳಿಗೆಲ್ಲ ವರ್ಗಗಳು ಅಥವಾ ಗ್ರೂಪ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಗುಂಪು ಅಂತ ಕರೀತಾರೆ. ಆಮೇಲೆ ಅಡ್ಡ ಸಾಲುಗಳನ್ನೆಲ್ಲ ಶ್ರೇಣಿ ಅಂತ ಕರೀತಾರೆ. ಶ್ರೇಣಿ ಮತ್ತು ವರ್ಗಗಳಾಗಿ ವಿಂಗಡಿಸಿಕೊಂಡು ಅವುಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಮ್ಯಾಂಡಲೀಯವರ ಆವರ್ತಕ ನಿಯಮ ಅಂಥೇಳಿ.
ಸೊ ಅಲ್ಲಿ ಅವ್ರು ಹೇಳಿದ್ದೇನೆಂದರೆ ಧಾತುಗಳು ಮತ್ತು ಅವುಗಳ ಸಂಯುಕ್ತಗಳು ಪರಮಾಣು ರಾಶಿಗಳ ಅವುಗಳು ಪುನರಾವರ್ತನೆ ಆಗುತ್ತೆ ಅಂತ, ಏರಿಕೆ ಕ್ರಮ ಬರೆದಾಗ ಗುಣಗಳು ಪುನರಾವರ್ತನೆ ಆಗುತ್ತೆ ಅಂತ ಕಂಡುಹಿಡಿದ್ರು. ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಇವತ್ತು ತಿಳ್ಕೊಳ್ಳೋಣ ಅಂತೆ. ಇದಕ್ಕೆ ಮೊದಲು ಸ್ವಲ್ಪ ಹೋಮ್ವರ್ಕ್ ನೋಡೋಣ. ಏನೇನು ಹೋಮ್ವರ್ಕ್ ನಾವು ನಿಮಗೆ ಕೊಟ್ಟಿತ್ತಲ್ಲ, ಮಾಡ್ಕೊಂಬಂದಿದ್ದೀರಾ? ಓಕೆ. 1ನೇ ಕ್ವಶನ್ನು, ಡೋಬರೈನರವರ ವರ್ಗೀಕರಣದ ಮಿತಿಗಳು ಯಾವುವು, ಲಿಮಿಟೇಷನ್ಸ್ ಅಂತ. ಏನೇನು ಕೊರತೆಗಳಿತ್ತು ಅಂತ. ಏನು ಕೊರತೆ ಇತ್ತು ಅಂದರೆ 3 ತ್ರಿವಳಿಗಳು ಮಾತ್ರ ಕಂಡುಹಿಡಿದ್ರು ಅವರು. ಉದಾಹರಣೆಗೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಈ 3 ಧಾತುಗಳು ಒಂದು ತ್ರಿವಳಿ ಗುಂಪು ಅಂತ ಕರೀತಾರೆ. ಇಂಥದ್ದು 3 ಗುಂಪು ಮಾತ್ರ ಅವರಿಗೆ ವರ್ಗೀಕರಣ ಮಾಡಲಿಕ್ಕೆ ಆಯಿತು. ಅದ್ರ ಏನು ಹೇಳಿದ್ರು ಅವರು, ಲೀಥಿಯಂನ ಪರಮಾಣು ರಾಶಿ ಮತ್ತು ಪೊಟ್ಯಾಷಿಯಂ ಪರಮಾಣು ರಾಶಿಯ ಒಂದು ಸರಾಸರಿ ಏನಿದೆ ಅದು ಸೋಡಿಯಂ ಧಾತುವಿನ ರಾಶಿಗೆ ಸಮ ಅಂತ ಕಂಡುಹಿಡಿದರು. ಈ ಥರ ಅವರು ಸ್ವಲ್ಪ ಧಾತುಗಳಿಗೆ ಮಾತ್ರ ಇದನ್ನು ಅನ್ವಯಿಸಲಿಕ್ಕಾಯಿತು, ಉಳಿದು ಮಾಡಲಿಕ್ಕಾಗಿಲ್ಲ ಅಂತ. ಅದು ಒಂದು ಅವರ ಮಿತಿ ಅಥವಾ ಲಿಮಿಟೇಷನ್ ಆಯಿತು. ಇನ್ನೊಂದು 2ನೇ ಪ್ರಶ್ನೆ, ನ್ಯೂಲ್ಯಾಂಡ್ಸರ ಅಷ್ಟಕ ನಿಯಮದ ಮಿತಿಗಳು ಯಾವುವು? ಈ ಅಷ್ಟಕ ನಿಯಮ ಎಂಬುದು ಕ್ಯಾಲ್ಸಿಯಂ ತನಕ ಮಾತ್ರ ಅನ್ವಯ ಆಯಿತು. ಅಂದರೆ 1ನೇ ಧಾತು 8ನೇ ಧಾತುವಿಗೆ ಹೋಲಿಕೆ ಬಂದಿದ್ದು ಕ್ಯಾಲ್ಸಿಯಂ ತನಕ ಮಾತ್ರ ಆಯಿತು. ಆಗ ಅವ್ರ ಕಾಲದಲ್ಲಿ ಸುಮಾರು 56 ಧಾತುಗಳಿದ್ವು. ಮುಂದಿನ ಧಾತುಗಳಿಗೆ ಅದನ್ನು ಅನ್ವಯಿಸಲಿಕ್ಕೆ ಆಗಲಿಲ್ಲ. ಹಾಗೆ ಜಡಾನಿಗಳ ಬಗ್ಗೆ ಏನು ಹೇಳಲಿಕ್ಕೆ ಆಗಲಿಲ್ಲ. ಆವಾಗ ಏನಾಯಿತು, ನೆಸೆಸಿಟಿ ಈಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹೊಸ ಹೊಸ ಸಂಶೋಧನೆ ಯಾವ ಮಾಡ್ತೀವಿ, ಸಮಸ್ಯೆ ಬಂದಾಗ ಅಲ್ವಾ. ಉದಾಹರಣೆಗೆ ಮೊದಲ ಕಾಲದಲ್ಲಿ ಬರೀ ಬೈಸಿಕಲ್ ಮಾತ್ರ ಇತ್ತು. ಆ ಬೈಸಿಕಲ್ ಏನಂದರೆ ತುಂಬ ನಿಧಾನ, ಅದೇನು ಪೆಟ್ರೋಲ್ ಉಳಿಸುತ್ತೆ, ಡೀಸೆಲ್ ಉಳಿಯುತ್ತೆ, ಒಳ್ಳೆ ವ್ಯಾಯಾಮನೂ ಆಗುತ್ತೆ. ಬಟ್ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆವಾಗ ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದರು, ಹೇಗೆ ಸ್ಪೀಡ್ ಓಡಿಸೋದು ಅಂತ. ಆವಾಗ ಸ್ಕೂಟರು, ಬೈಕು ಇಂಥದ್ದು ಹುಡುಕಿದ್ರು. ಬರೀ 2 ವೀಲರ್ಸ್ ಹೋದರೆ ಗಾಳಿ ಮಳೆ ಚಳಿಗೆಲ್ಲ ಕಷ್ಟ ಆಗುತ್ತೆ. ಇನ್ನು ಏನಾದರೂ ಮುಚ್ಚಿಗೆ ಇರುವಂಥದ್ದು ಬೇಕು ಅಂತ ಬಂತು, ಕಾರು ಅಂತಾಯಿತು. ಹೀಗೆ ಆ ನೆಸೆಸಿಟಿ ಬಂದ ಹಾಗೆ ಹೊಸ ಹೊಸ ವಸ್ತು ಆವಿಷ್ಕಾರ ಆಯಿತು, ಹೌದಲ್ಲ. ಅದೇ ಥರ ನ್ಯೂಲ್ಯಾಂಡ್ಸ್ನ ಒಂದು ನಿಯಮದಲ್ಲಿ ಕೆಲವು ಮಿತಿಗಳಿದ್ದರಿಂದ ಮುಂದಿನ ಆವಿಷ್ಕಾರ ಮಾಡಬೇಕಾಯಿತು. ಇನ್ನೊಂದೇನೆಂದರೆ 56 ಧಾತುವನ್ನು ವರ್ಗೀಕರಿಸಿದ್ರು. ಹೊಸ ಧಾತುಗಳ ಬಗ್ಗೆ ಅವರ ಅಷ್ಟಕ ನಿಯಮವನ್ನು ಅನ್ವಯಿಸಲಿಕ್ಕೆ ಆಗಲಿಲ್ಲ. ಸಂಗೀತದ ಅಷ್ಟಕ ಅಂತ ಹೇಳ್ತಾರಲ್ಲ, ಸಪ್ತಸ್ವರ, ಅದರಲ್ಲಿ ಒಂದು ಆರೋಹಣ ಮತ್ತು ಆರೋಹಣ ಅಂತ 2 ಇರ್ತದೆ. ನಿಮ್ಮ ಕೆಲವು ಸಂಗೀತ ಬರ್ತಾನೆ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಮೊನ್ನೆ ವಿಡಿಯೋ ಹಾಕಿದ್ದು ನೋಡಿದಿರಾ, ಕೇಳಿದಿರಾ? ಕಳೆದ ತರಗತಿಯಲ್ಲಿ ವಿಡಿಯೋ ಹಾಕಿದ್ದೀವಲ್ಲ, ಅದನ್ನ ಕೇಳಿ ಇನ್ನೊಂದು ಸಲ. ಅದೇ ಥರ ನೀವು ಕೂಡ ಹಾಡು ಕಲ್ತ್ಕೋಬೇಕು. ಯಾರು ಸಂಗೀತ ಕಲ್ತ್ಕೋತಾರೋ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಯಾರು ಕಂಪ್ನಿ ಬೇಕು ಅಂತೂ ಇಲ್ಲ, ಅವ್ರ ಪಾಡಿಗೆ ಅವರು ಹಾಡನ್ನು ಹಾಡಿಕೊಂಡು ಸಂತೋಷ ಪಡ್ತಾರೆ. ಆದರೆ ಸಿನಿಮಾ ಹಾಡಲ್ಲ, ಅದು ತಿಳ್ಕೊಳ್ಳಿ. ಸಿನಿಮಾ ಹಾಡಿನ ಸಂತೋಷ ಬರೋಲ್ಲ. ಈಗ ಏನೋ ಯುವಕರಾಗಿದ್ದಾಗ ಬರ್ಬೋದು, ಮುಂದೆ ಅದು ಅಷ್ಟು ಸಂತೋಷ ಕೊಡೋಲ್ಲ. ದೇವರ ಭಜನೆ ಅಥವಾ ಕೀರ್ತನೆ, ಸಂಗೀತ, ಶಾಸ್ತ್ರೀಯ ಸಂಗೀತ ಕಲಿತ್ರೆ ನೀವು ಎಲ್ಲೇ ಇರಿ, ನಿಮಗೆ ಸದಾ ಆನಂದ ಕೊಡುತ್ತೆ. ಸರಿನಾ? ಅಭ್ಯಾಸ ಮಾಡ್ತೀರಾ? ಅದು ನ್ಯೂಲ್ಯಾಂಡ್ಗೆ ಗೊತ್ತಿತ್ತು ನೋಡಿ ಆ ವಿಷಯ. ಅವ್ರು ಇಂಗ್ಲೆಂಡ್ ಇದ್ದರೂ ಕೂಡ ಆ ವಿಷಯ ತಿಳ್ಕೊಂಡಿದ್ರು. ಭಾರತೀಯ ಸಂಗೀತ ಅಂದರೂ ಭಾಳ ಪ್ರಸಿದ್ಧವಾದ್ದು ಅಂತ ಹೇಳ್ಬಿಟ್ಟು. ಇನ್ನೊಂದೇನಾಯಿತು ಅಂದರೆ ಅವರ ಇದರಲ್ಲಿ ನಿಕ್ಕೆಲ್ ಮತ್ತು ಕೋಬಾಲ್ಟನ್ನು ಒಂದೇ ಒಂದು ಗುಂಪಲ್ಲಿ ಹಾಕಿಬಿಟ್ರು. ಆಮೇಲೆ ಕೋಬಾಲ್ಟನ್ನು ಇದರೊಟ್ಟಿಗೆ ಇದು ಕಬ್ಬಿಣ, ಅದು ಒಂದೇ ಗುಣ. ನಿಕ್ಕೆಲ್ಲು, ಕೋಬಾಲ್ಟ್, ಕಬ್ಬಿಣ 3 ಕೂಡ ಒಂದೇ ಗುಣ ಇರ್ತಕ್ಕಂಥವು ಲೋಹಗಳು. ಆದರೆ ಕಬ್ಬಿಣವನ್ನು ಬೇರೆ ಹಾಕಿಬಿಟ್ರು. ಅದು ಸರಿಯಾಗಲಿಲ್ಲ. ಅವರಿಗೆ ಅದು ಬೇರೆ ಕಡೆ ಹಾಕಲೇಬೇಕಾಯಿತು. ಅದಕ್ಕೆ ಸರಿಯಾಗಿ ಹೊಂದಿಕೆ ಬರಲಿಲ್ಲ. ಆ ಥರ ಬೇರೆ ಮಾಡಿದ್ರಿಂದ ಅದು ಒಂದು ನ್ಯೂನತೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಈ ಥರ ನ್ಯೂಲ್ಯಾಂಡ್ನ ಒಂದು ಕೋಷ್ಟಕದಲ್ಲಿ ಹಲವಾರು ನ್ಯೂನತೆಗಳು. ಇನ್ನೊಂದು ಅವರ ನಿಯಮ ಇದೆಯಲ್ಲ, ಹಗುರ ಧಾತುಗಳಿಗೆ ಮಾತ್ರ ಸರಿ ಹೊಂದಿತ್ತು, ಭಾರವಾದ ಧಾತುಗಳಿಗೆ ಹೊಂದಿಕೆ ಬರಲಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಮುಂದಿನ ಒಂದು ಆವಿಷ್ಕಾರ ಅಂದರೆ ನೋಡಿ, ಇನ್ನು ಮುಂದಿನ ಪ್ರಶ್ನೆ, ಡೋಬರಿನ ತ್ರಿವಳಿಗಳು ನ್ಯೂಲ್ಯಾಂಡ್ ಅವರ ಅಷ್ಟಕ ಗುಂಪಿನಲ್ಲಿಯೂ ಕಂಡುಬರ್ತದೆ.
ಇದ್ದರೆ ಯಾವುದು ಅಂತ ಹೋಲಿಸಿ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಉತ್ತರ ಏನದಕ್ಕೆ? ಹೌದು. ಏನು ಹೌದು? ಡೋಬರೈನರವರ ತ್ರಿವಳಿಗಳು ನ್ಯೂಲ್ಯಾಂಡ್ಸ್ ಅವರ ಅಷ್ಟಕ ಗುಂಪಿನಲ್ಲೂ ಕೂಡ ಕಂಡುಬರ್ತದೆ. ಉದಾಹರಣೆಗೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಅವು 3 ಕ್ಷಾರೀಯ ಲೋಹಗಳು. ಇದು ಡೋಬರೈನಲ್ಲೂ ಕೂಡ ಇದೆ, ನ್ಯೂಲ್ಯಾಂಡ್ಸಲ್ಲೂ ಕೂಡ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವತ್ತಿನ ದಿವಸ ಏನು ಕಲಿಯೋದು ಅಂತಂದರೆ ಅದನ್ನೇ ಮುಂದುವರಿಸ್ಕೊಂಡ್ಬಿಟ್ಟು ಮ್ಯಾಂಡಲೀವ್ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ ನಿಮ್ಗೆ ನೆನಪಿರ್ಬೋದು. ಇವರ ತಾಯಿ ಇವರಿಗೆ ಸ್ಫೂರ್ತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿನ ದೇವರಿಗೆ ಹೋಲಿಸ್ತಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ತಂದೆ ತಾಯಿ ಗುರುಗಳು ಅತಿಥಿಗಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಅಲ್ವಾ. ಅದರಲ್ಲಿ ತಾಯಿ ಅಂತೂ ನಾವು ಮರೆಯುವಂಗೆ ಇಲ್ಲ. ಹೆತ್ತು ಹೊತ್ತು ಸಾಕಿ ಸಲಿದಂಥ ತಾಯಿಯನ್ನು ಮರೆಯುವಂಗೆ ಇಲ್ಲ ಅಲ್ವಾ. ನೋಡ್ಕೋತಾರೆ ಚೆನ್ನಾಗಿ ತಂದೆ ತಾಯಿನ. ಓಕೆನಾ? ಇವ್ರ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಸಾಕಷ್ಟು ವಿಜ್ಞಾನದ ವಿಷಯಗಳನ್ನು ತಲೆ ತುಂಬಿಸಿದ್ದಾರೆ. ಬೇರೆ ಬೇರೆ ಕಡೆ ಟೂರ್ ಕರ್ಕೊಂಡು ಹೋಗಿದ್ದಾರೆ. ಟೂರ್ ಕರ್ಕೊಂಡು ಹೋಗ್ಬಿಟ್ಟು ಈಗಿನ ಕಾಲದ ಕೆಲವು ಟೂರ್ ಹೋಗ್ತಾರೆ, ಸುಮ್ಮನೆ ಸೆಲ್ಫಿ ಹೊಡೆಯೋದು, ಫೋಟೋ ಹೊಡೆಯೋದು, ಪೋಸ್ ಕೊಡೋದು, ಇದರಲ್ಲೇ ಬಿದ್ದಿದ್ದಾರೆ. ಅಲ್ಲಿ ಏನು ವಿಶೇಷ ಆ ಊರಲ್ಲಿದೆ, ಅಲ್ಲಿ ಏನು ಕಲ್ತ್ಕೋಬೇಕು ನಾವು ನೋಡೋದಿಲ್ಲ. ಬಟ್ ಮ್ಯಾಂಡಲಿನ್ ತಾಯಿ ಹಂಗೆ ಮಾಡಿಲ್ಲ. ಅವ್ರೇನು ಮಾಡಿದರು? ಮಗನೇ ನೋಡು, ಇಲ್ಲಿ ಏನು ನೋಡೋಕ್ಕಿದೆ, ಈ ಎಲೆಗಳು ನೋಡು, ಪ್ರಾಣಿಗಳು ನೋಡು, ಈ ಪಕ್ಷಿಗಳು ನೋಡು, ಎಲ್ಲ ಹೊಸ ಹೊಸ ವಿಷಯಗಳನ್ನು ಅದನ್ನು ಗುರ್ತು ಹಾಕಿಸಿ ಅದನ್ನು ಬರೆಸಿ ಅದರ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಹೇಳ್ತಾಯಿದ್ರು. ತಾಯಿ ಅವರಿಗೆ ಬಹಳ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಚೇತನ. ಅದು ಅಲ್ಲದೆ ಆ ಕಾಲದಲ್ಲಿ ಕೆಲವೆಲ್ಲ ಮೂಢನಂಬಿಕೆಗಳಿದ್ದವು, ಕೆಲವೆಲ್ಲ ಕೆಟ್ಟ ಆಚರಣೆಗಳಿದ್ದು ಜನಗಳಲ್ಲಿ. ಅದರ ಬಗ್ಗೆ ಸಂಶೋಧನೆ ಮಾಡಬೇಕು, ಅದನ್ನು ಕಂಡುಹಿಡಿದು ಅದನ್ನು ತೆಗೆದು ಹಾಕಬೇಕು ಅಂತ ಕೂಡ ಅವ್ರ ತಾಯಿ ಹೇಳಿಕೊಟ್ರು. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಯಾವುದೇ ಒಂದು ಕ್ರಮ ಮಾಡಬೇಕಾದ್ರೆ ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಬೇಕು ಅಂತ ತಾಯಿ ಹೇಳಿಕೊಟ್ರು. ಈ ತಾಯಿಯಿಂದಾಗಿ ಅದನ್ನೇ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಜನನಿ ತಾನೇ ಮೊದಲ ಗುರುವು ಅಂತ. ಸೊ ಪ್ರತಿಯೊಬ್ಬನಿಗೂ ಕೂಡ ತಾಯಿ ಮೊದಲನೇ ಗುರು. ಇವರಿಗೆ ಕೂಡ ತಾಯಿಯಿಂದಾಗಿ ಅವ್ರು ಭಾಳ ಸ್ಫೂರ್ತಿ ಪಡೆದು ಇವರಿಗೆ ಇಂಟ್ಯೂಷನ್ ಅಂತಾರೆ, ಸ್ವಯಂ ಸ್ಫೂರ್ಣೆಯಿಂದ ಇದು ಹೊಳೆದಿದ್ದು. ಯಾಕೆಂದರೆ ಆ ಕಾಲದಲ್ಲಿ 63 ಧಾತುಗಳಿದ್ವು. 63 ಧಾತುಗಳನ್ನು ನಾವು ವಿಂಗಡಣೆ ಮಾಡಬೇಕಾಗಿತ್ತು, ಅದ್ರ ಗುಣಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅದಕ್ಕೇನು ಮಾಡಿದರು? ಅವ್ರಿಗೇನು ಹೊಳಿತಿರಲಿಲ್ಲ. ತುಂಬ ಆಳವಾಗಿ ಯೋಚನೆ ಮಾಡಿ ಅವ್ರೇನು ಮಾಡಿದರು? ಗುಂಪುಗಳು ಅಂತ, ಕಂಬಸಾಲು, ಇಂಗ್ಲೀಷಲ್ಲಿ ಗ್ರೂಪ್ಸ್ ಅಂತ ಹೇಳ್ತಾರೆ. ಇವರ ಆವರ್ತ ಕೋಷ್ಟಕದಲ್ಲಿ ಒಟ್ಟು 8 ಗುಂಪುಗಳು ಕಂಡುಬರ್ತದೆ. ಆಮೇಲೆ ಆವರ್ತಕ ಅಥವಾ ಶ್ರೇಣಿ ಅಂತ ಕರೀತಾರೆ. ಇದರ ಒಂದು ಆವರ್ತ ಕೋಷ್ಟಕದಲ್ಲಿ 1 ರಿಂದ 7ರವರೆಗೆ ಶ್ರೇಣಿಗಳು, 1 ರಿಂದ 6 ಶ್ರೇಣಿ ಕಂಡು ಬರ್ತದೆ. ಗುಂಪುಗಳು 1 ರಿಂದ 8. ಇದು ಇವರ ಒಂದು ಆವರ್ತ ಕೋಷ್ಟಕ ವಿಶೇಷತೆ. ಆ ಥರ ಒಂದು ಕೋಷ್ಟಕ ಮಾಡ್ಕೋಬೇಕು ಅಂತ ಅವ್ರು ಕಂಡುಹಿಡಿದ್ರು. 872ರಲ್ಲಿ ಈ ಒಂದು ವಿಷಯ ಏನಿದೆ ಅವರ ಒಂದು ಸಂಶೋಧನೆ ಜರ್ಮನ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದು ಅಲ್ಲ, ಇನ್ನೊಂದು ವಿಶೇಷ ಕಂಡುಹಿಡಿದು ಏನಂದರೆ ಅವರು ಹೆಚ್ಚಿನ ಧಾತುಗಳು ಆಮ್ಲಜನಕನ್ನೇ ವರ್ತಿಸ್ತದೆ ಅಂತ ಕಂಡುಹಿಡಿದರು. ಆಮೇಲೆ ವರ್ತಿಸಿದಾಗ ಏನಾಗುತ್ತೆ? ಆಕ್ಸೈಡ್ ಆಗ್ತದೆ ಅಂತ ಕಂಡುಹಿಡಿದರು. ಉದಾಹರಣೆಗೆ ಈಗ ಮೆಗ್ನೀಷಿಯಂ ಅಂತ ತಗೊಂಡಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತದೆ. ಪೊಟ್ಯಾಷಿಯಂ ತಗೊಂಡಾಗ ಪೊಟ್ಯಾಷಿಯಂ ಆಕ್ಸೈಡ್ ಆಗ್ತದೆ. ಹಾಗೆ ಗಂಧಕ ತಗೊಂಡಾಗ ಗಂಧಕದ ಆಕ್ಸೈಡ್ ಆಗ್ತದೆ. ಸೊ ಈ ಥರ ಆಕ್ಸೈಡ್ ಉಂಟು ಮಾಡ್ತದೆ ಅಂತ ಒಂದು. ಎರಡನೇದು, ಅಕಸ್ಮಾತ್ ಆಮ್ಲಜನಕ ವರ್ತಿಸದೇ ಇದ್ದರೆ ಹೈಡ್ರೋಜನ್ ವರ್ತಿಸ್ತದೆ. ಆವಾಗ ಅದನ್ನು ಹೈಡ್ರೈಡ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಆಗ ಅವರೇನು ಮಾಡಿದರು? ಈ ಥರ ಬೇರೆ ಬೇರೆ ಧಾತುಗಳು ಅದರಿಂದ ಅದಕ್ಕೆ ಆರ್ ಅಂತ ಹೆಸರು ಕೊಟ್ಟರು. ಅದನ್ನು RO2 ಅಂತ, ಆಮ್ಲಜನಕ ಆಕ್ಸೈಡ್ ಬಂದಾಗ RO2 ಅಂತ, ಹೈಡ್ರೋಜನ್ ಬಂದಾಗ RH2 ಅಂತ. RO2 ಮತ್ತು RH2 ಅಂತ ಆ ಒಂದು ಗುಂಪನ್ನು ಹೆಸರಿಸಿ ಇಟ್ಟರು. ಸೊ ಈ ಥರ ಅವರು ಕೆಲವು ಹೊಸ ಹೊಸ ವಿಷಯಗಳನ್ನು
ಸಂಶೋಧನೆ ಮಾಡಿ ಕಂಡುಹಿಡಿದ್ರು. ನೋಡಿ, ಇದು ಆವರ್ತ ಕೋಷ್ಟಕ. ಸ್ವಲ್ಪ ಗಮನಿಸಿ, ಯಾಕೆಂದರೆ ಇದು ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ. ನಿಮ್ಮ ಪುಸ್ತಕದಲ್ಲಿ ಆ ಪುಟ ತೆಗೆದು ನೋಡಿ. ಈಗ ತಾನೇ ಹೇಳಿದಾಗೆ ಒಟ್ಟು ಇದು ಕಂಬ ಸಾಲುಗಳು 8 ಇದ್ದಾವೆ, 1ರಿಂದ 8ರವರೆಗಿದೆ. ಇಲ್ಲಿ ಒಂದನೇ ವಿಶೇಷ ಏನಂದರೆ ನೋಡಿ, ಇಲ್ಲಿ R2O RH ಅಂತ ಬರೆದಿದ್ದಾರೆ. R2O ಅಂದರೆ ಆಕ್ಸೈಡು, RH ಅಂದರೆ ಹೈಡ್ರೈಡು. ಸೊ ಎಲ್ಲದಕ್ಕೂ ಇದಾವೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದರಲ್ಲಿ ಈ ಒಂದು ಗುಂಪಿನಲ್ಲಿ ಅಥವಾ ಒಂದು ಇದರಲ್ಲಿ ವರ್ಗದಲ್ಲಿ ಎ ಮತ್ತು ಬಿ ಅಂತ ಎರಡು ವಿಂಗಡಣೆ ಮಾಡಿದ್ದಾರೆ. ಉದಾಹರಣೆಗೆ ಈ 4, 5, 6 ಇದಕ್ಕೆ ಶ್ರೇಣಿಗಳು ಅಂತಾರೆ. ಒಟ್ಟು 6 ಶ್ರೇಣಿಗಳು ಬರ್ತದೆ, 1ರಿಂದ 6 ಶ್ರೇಣಿಗಳಿದೆ. ಈ ಶ್ರೇಣಿಗಳಲ್ಲಿ 2 ಭಾಗ ಮಾಡಿದ್ದಾರೆ, ಫಸ್ಟ್ ಸೀರೀಸ್, ಸೆಕೆಂಡ್ ಸೀರೀಸ್ ಅಂತ. ಸಾಮಾನ್ಯವಾಗಿ ಫಸ್ಟ್ ಸೀರೀಸ್ನವುಗಳೆಲ್ಲ ಹೆಚ್ಚು ಪಟುವಾಗಿರ್ತಕ್ಕಂಥವುಗಳು ಅಂತ, ಹೆಚ್ಚು ಆ್ಯಕ್ಟಿವ್ ಅಂತ. 2ನೇ ಸೀರೀಸ್ ಸ್ವಲ್ಪ ಕಡಿಮೆ ಆ್ಯಕ್ಟಿವ್ ಅಂತ ಹೇಳ್ಬಿಟ್ಟು ಶ್ರೇಣಿಗಳನ್ನು ಮಾಡಿದ್ದಾರೆ. ಮತ್ತು ಈ ಗುಂಪು ತಗೊಂಡಾಗ ಎ ಬಿ ಅಂತ ಮಾಡಿದ್ದಾರೆ. ಇಲ್ಲಿ 1ರಿಂದ 7ರವರೆಗೆ ಎ ಬಿ ನೋಡ್ಬೋದು ನಾವು. 8ನೇದರಲ್ಲಿ ಟ್ರಾನ್ಸಿಷನ್ ಸೀರೀಸ್ ಅಂತ ಹಾಕಿದ್ದಾರೆ. ಟ್ರಾನ್ಸಿಷನ್ ಅಂದರೆ ಪರಿವರ್ತನೆ ಆಗುವಂಥವುಗಳು ಅಂತ. ಮುಖ್ಯವಾಗಿ ಇಲ್ಲಿ ನೋಡಿ, ಕಬ್ಬಿಣ, ಕೋಬಾಲ್ಟ್, ನಿಕೆಲ್ ಅವುಗಳಿಗೆಲ್ಲ ಒಂದು ವಿಶೇಷ ಲಕ್ಷಣ ಇದೆ. ಏನು ಹೇಳ್ತೀರಾ? ಕಬ್ಬಿಣ, ಕೋಬಾಲ್ಟ್, ನಿಕೆಲ್ ವಿಶೇಷತೆ ಏನು? ಅವುಗಳನ್ನು ಕಾಂತೀಯ ವಸ್ತುಗಳು ಅಂತ ಕರೀತಾರೆ, ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಅಂತ. ಹಾಗೆ ಆ ಥರ ಒಂದು ವಿಶೇಷ ಲಕ್ಷಣದೆಲ್ಲ ಇವುಗಳ ಒಂದು ಗುಂಪು ಮಾಡಿದರು. ಇದಕ್ಕೆ ಟ್ರಾನ್ಸಿಷನ್ ಸೀರೀಸ್ ಅಂತ ಕರೀತಾರೆ. ಸೊ ಇದು ಇವುಗಳ ಒಂದು ವಿಶೇಷತೆ, ಆವರ್ತ ಕೋಷ್ಟಕ ಅಂತ ಇದು ಕರೀತಾರೆ. ಮ್ಯಾಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂತ. ಇದನ್ನು ಮಾಡೋದಕ್ಕೆ ಕೆಲವು ಆಧಾರಗಳಿದ್ದಾವೆ. 1ನೇ ಆಧಾರ ಪರಮಾಣು ರಾಶಿಯ ಏರಿಕೆ ಕ್ರಮ. 2ನೇ ಆಧಾರ ಒಂದೇ ರೀತಿಯ ಗುಣಲಕ್ಷಣವನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಅಲ್ವಾ. 3ನೇ ಆಧಾರ ಈಗ ತಾನು ಹೇಳಿದಾಗೆ ಆಕ್ಸೈಡ್ ಮತ್ತು ಹೈಡ್ರೈಡ್ಗಳು ಉಂಟು ಮಾಡೋದ್ರಿಂದ ಆಧಾರಗಳು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಕೆಲವು ಆಧಾರ ಇಟ್ಕೊಂಡು ಏನು ಮಾಡಿದ್ದಾರೆ, ಆವರ್ತ ಕೋಷ್ಟಕ ಮಾಡಿದ್ದಾರೆ. ಆದರೆ ಈ ಆವರ್ತ ಕೋಷ್ಟಕ ಕೆಲವು ತೊಂದರೆಗಳು ಇದೆ, ನ್ಯೂನತೆಗಳು ಇದ್ದಾವೆ. ಏನು ನ್ಯೂನತೆ ನೋಡಿ, ಇಲ್ಲಿ ಕೋಬಾಲ್ಟ್ ಮತ್ತು ನಿಕೆಲ್ ಇದೆಯಲ್ಲ, ಕೋಬಾಲ್ಟ್ ಪ್ರಮಾಣ ರಾಶಿ 58.93 ಇದೆ, ನಿಕೆಲ್ದು 58.71 ಇದೆ. ಸೊ ಈ ಪ್ರಮಾಣ ರಾಶಿ ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಸೊ ಏರಿಕೆ ಕ್ರಮ ಬರಲಿಲ್ಲ, 1ನೇದು. 2ನೇದು ಐಸೋಟೋಪ್ಗೆ ಸ್ಥಾನ ಇಲ್ಲ. ಇಲ್ಲಿ ಬೇರೆ ಬೇರೆ ಧಾತುಗಳು ಐಸೋಟೋಪ್ ಅಂತಿರುತ್ತೆ. ಹೈಡ್ರೋಜನ್ನಿಗೆ H1, H2, H3 ಅಂತ ಬರುತ್ತೆ. ಯುರೇನಿಯಮ್ಗೆ ಯುರೇನಿಯಮ್ 235, 237 ಅಂತ ಬರ್ತದೆ. ಈ ಥರ ಬರ್ತದೆ, ಅದಕ್ಕೆ ಜಾಗ ಇಲ್ಲ. ಆಮೇಲೆ ಇನ್ನೊಂದು ತೊಂದರೆ ಆದ್ದೇನೆಂದರೆ, ಈ ಒಂದು ಕೆಲವು ಧಾತುಗಳನ್ನು ಒಟ್ಟೊಟ್ಟಿಗೆ ಇಟ್ಟಿದ್ದಾರೆ. ಅದು ಇನ್ನೊಂದು ವಿಶೇಷತೆ ಏನಂದರೆ, ಅದು ಖಾಲಿ ಜಾಗ ಬಿಟ್ಟಿರೋದು. ಖಾಲಿ ಜಾಗ ಯಾಕೆ ಬಿಟ್ಟರು ಅಂದರೆ, ಮುಂದೆ ಬರೋ ಧಾತುಗಳಿಗೆ ಅವಕಾಶ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಅಂದಾಜು ಮಾಡಿ ಕೆಲವು ಜಾಗನ ಖಾಲಿ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಲವು ಜಾಗ ಖಾಲಿ ಬಿಟ್ಟಿದ್ದಾರೆ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ, ಇಲ್ಲೆಲ್ಲ ಜಾಗ ಖಾಲಿ ಬಿಟ್ಟಿದ್ದಾರೆ. ಖಾಲಿ ಬಿಟ್ಟಿದ್ದಂದರೆ ಮುಂದೆ ಬಂದಂಥ ಸೈಂಟಿಸ್ಟ್ಗಳು, ಈಗ ನೀವು ಕೂಡ ಸೈಂಟಿಸ್ಟ್ಗಳೇ, ಈಗ ಮರಿ ವಿಜ್ಞಾನಿಗಳು, ನೀವೆಲ್ಲ ಸಂಶೋಧನೆ ಮಾಡಿ ಹೊಸ ಹೊಸ ವಿಷಯ ಹುಡುಕಬೇಕೋ, ಈಗೆಲ್ಲ ತುಂಬಿಸ್ಬೇಕು ಅಂತ ಹೇಳಿ ಕೆಲವು ಜಾಗ ಖಾಲಿ ಬಿಟ್ಟಿದ್ದಾರೆ. ಸೊ ಕೆಲವು ಮೆರಿಟ್ಸ್ ಕೂಡ ಇದ್ದಾವೆ, ಮೆರಿಟ್ಸ್ ಹೆಚ್ಚಿದ್ದಾವೆ, ಕೆಲವು ಡಿಮೆರಿಟ್ಸ್ ಕೂಡ ಇದ್ದಾವೆ. ಸೊ ಇದಿಷ್ಟನ್ನು ಈ ಒಂದು ಕೋಷ್ಟಕ ನೋಡಿಕೊಂಡು ನೀವು ತಿಳ್ಕೊಬೋದು ಅಲ್ವಾ. ಇವಾಗ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ಮುಖ್ಯವಾಗಿ ಸೂತ್ರ ಹೆಂಗೆ ಬರೆದ್ರು ಅಂತ. ಕಾರ್ಬನ್ ಹೈಡ್ರೈಡ್ನ ಸೂತ್ರ CH4 ಅಂತ, ಅಂದರೆ ಇದು ಮಿಥೇನ್. ಇದು ಮಿಥೇನ್ ಹೇಗೆ ಬಂತು? ಕಾರ್ಬನ್ ಮತ್ತು ಜಲನಯಕದ ಸಂಯುಕ್ತದಿಂದ ಉಂಟಾಗಿರ್ತಕ್ಕಂಥದ್ದು ಸಂಯುಕ್ತ ಮಿಥೇನ್. ಅದು ಬರೆಯುವಾಗ RH4 ಅಂತ ಬರೆದಿದ್ದಾರೆ. ಹಾಗೆಯೇ ಕಾರ್ಬನ್ ಮತ್ತು ಆಮ್ಲಜನಕ ಸೇರಿದಾಗ ಕಾರ್ಬನ್ ಡೈಆಕ್ಸೈಡ್, ಅದು ಬರೆಯುವಾಗ RO2 ಅಂತ ಬರೆದಿದ್ದಾರೆ. ಯಾಕೆ ಹಂಗೆ ಬರೆದ್ರು? ಆರ್ ಅಂದರೆ ಸಿನೂ ಇರ್ಬೋದು, ಎಸ್ಸು ಇರ್ಬೋದು, MG ಇರ್ಬೋದು ಅಲ್ವಾ, ಬೇರೆ ಬೇರೆ ಬರ್ತದೆ. ಜನರಲ್ ಆಗಿ ಆರ್ ಅಂತ. ಇಲ್ಲಿ ಕೂಡ ಅಷ್ಟೇ, RO2 ಅಂದರೆ ಕಾರ್ಬನ್ನೇ ಆಗ್ಬೇಕಂತಿಲ್ಲ, ಅದು ಉದಾಹರಣೆ ಅಷ್ಟೇ. ಬೇರೆ ಧಾತುಗಳು ಕೂಡ ಆಗ್ಬೋದು ಅಲ್ವಾ. ಸೊ ಈ ಥರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಏನೇನು ಸಾಧನೆ ಮಾಡಿದ್ದಾರೆ ಅಂತ. ಒಂದನೇದು ಪರಮಾಣು ರಾಶಿ ಏರಿಕೆ ಕ್ರಮ, ಅದನ್ನು ಈಗ ತಾನು ನಿಮಗೆ ಹೇಳಿದ್ದೇನೆ.
ಎರಡನೇದಾಗಿ ಮ್ಯಾಂಡಲೀವನು ಪರಮಾಣು ರಾಶಿ ಅಂದರೆ ಏನು? ಪರಮಾಣು ರಾಶಿ ಅಂದರೆ ಯಾವುದೇ ಒಂದು ಪರಮಾಣುವಿನ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತ ಅಂತ. ಇದು ನೀವು 9ನೇ ಕ್ಲಾಸಲ್ಲಿ ಕಲ್ತಿದ್ದೀರ ಕಳೆದ ವರ್ಷ. A = Z+N ಅಂತ. Z ಅಂದರೆ ಪ್ರೋಟಾನ್ಗಳ ಸಂಖ್ಯೆ ಅಥವಾ ಪರಮಾಣು ಸಂಖ್ಯೆ ಅಂತ ಕರೀತಾರೆ. N ಅಂದರೆ ನ್ಯೂಟ್ರಾನ್ ಸಂಖ್ಯೆ. ಅವುಗಳ ಮೊತ್ತಕ್ಕೆ ಏನಂತಾರೆ? ಪರಮಾಣು ರಾಶಿ ಅಂತ ಕರೀತಾರೆ. ಸೊ ಇದನ್ನು ಪರಮಾಣು ರಾಶಿ ಏರಿಕೆ ಬರೆದಿರುವಂಥದ್ದು ಒಂದನೇ ವಿಷಯ. ಎರಡನೇ ವಿಷಯ, ಖಾಲಿ ಬಿಟ್ಟಿದ್ದಾರೆ. ಖಾಲಿ ಜಾಗ ಬಿಟ್ಟಿದ್ದಕ್ಕೆ ಇನ್ನು ಹೊಸದಾಗಿ ಬರತಕ್ಕಂಥದ್ದು, ಉದಾಹರಣೆಗೆ ಜಡಾನಿಲ ಬಗ್ಗೆ ಪ್ರಸ್ತಾಪ ಇಲ್ಲ. ಇಲ್ಲಿ ಜಡಾನಿಲಿಗೆ ಜಾಗನೇ ಕೊಟ್ಟಿಲ್ಲ. ಅದಕ್ಕೆ ಎಲ್ಲಿ ನೋಡ್ಕೊಂಡು ಇಡಿ, ನೀವೇ ಇಡ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಆವಿಷ್ಕಾರವಾಗದೇ ಇದ್ದಂಥ ಧಾತುಗಳನ್ನು ಅವರು ಊಹಿಸಿದ್ದಾರೆ, ಮೊದಲೇ ಊಹಿಸಿದರು. ಅಂದರೆ ಇನ್ನು ಮುಂದೆ ಬರುವಂಥವರು ಇದನ್ನು ಕಂಡುಹಿಡಿತಾರೆ ಅಂತ ಕಂಡುಹಿಡಿದರು. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ ಅವರು. ಮ್ಯಾಂಡಲೀವ್ ಖಾಲಿ ಇರುವ ಸ್ಥಳದಲ್ಲಿ ದೊರೆಯುವ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ ಅಂತ. ಸಂಸ್ಕೃತದಲ್ಲಿ ಅಂಕಿಗಳಿದಲ್ಲ, ಏಕ, ದ್ವಿ, ತ್ರೀನಿ ಅಲ್ವಾ, 1 2 3 ಅಂತ ಹಾಗೆ ಕರೀತಾರೆ. ಹಾಗೆ ಏಕ ಅಂತ ಒಂದು ಪದ ತಗೊಂಡು ಅಲ್ಲಿ ಅದನ್ನು ಸೇರಿಸಬೇಕು ಅಂತಲ್ಲಿ ಹಾಕಿದರು. ಅವ್ರೇನು ಮಾಡೋದು, ಈ ಒಂದು ಪ್ರತಿಯೊಂದು ಪದಕ್ಕೆ ಮೊದಲು ಪೂರ್ವ ಅಂತ ಹೇಳ್ತಾರೆ, ಆ ಪ್ರತ್ಯಯ ಸೇರಿಸ್ಕೊಳ್ಳಿ ಅಂತ. ಅದೇ ಗುಂಪಿನ ಹಿಂದಿನ ಧಾತುವಿಗೆ ಅದನ್ನು ಸೇರಿಸಿ ಹೆಸರಿಸಿದರು. ಅಂದರೆ ಮುಂದೆ ಬರುವಂಥದ್ದನ್ನು ಈ ಸಂಸ್ಕೃತದ ಏಕಾಮಿ ಪದವನ್ನು ಸೇರಿಸಿ, ಪ್ರತ್ಯಯವನ್ನು ಸೇರಿಸಿ ಅದನ್ನು ಊಹಿಸ್ಬೋದು ಅಂತ. ಉದಾಹರಣೆಗೆ ಸ್ಕ್ಯಾಂಡಿಯಮ್ ಅಂತ ಒಂದು ಧಾತು, SC ಅಂತ ಕರೀತಾರೆ. ಗ್ಯಾಲಿಯಮ್ ಅಂತ, ಗ್ಯಾಲಿಯಮನ್ನು GA ಅಂತ ಕರೀತಾರೆ. ಜರ್ಮ್ಯಾನಿಯಮನ್ನು GE ಅಂತ ಕರೀತಾರೆ. ಸಂಕೇತಗಳು ನಂತರ ಆವಿಷ್ಕರಿಸಲಾಯಿತು. ಇದಕ್ಕೆ ಮೊದಲು ಬೋರಾನ್ ಹುಡುಕಿದ್ರು. ಬೋರಾನ್, ಅಲ್ಯೂಮಿನಿಯಂ, ಸಿಲಿಕಾನ್ ಅಂತ. ಮುಂದೆ ಬರುವಂಥವು ಅಂದರೆ ಸ್ಕ್ಯಾಂಡಿಯಮ್, ಗ್ಯಾಲಿಯಮ್ ಮತ್ತು ಜರ್ಮೇನಿಯಂ ಹೇಗಿರ್ತದೆ ಅಂದರೆ ಅವರಿಗೆ ಹೆಸರು ಹೇಳಲಿಕ್ಕೆ ಬರಲಿಲ್ಲ. ಅದಕ್ಕೆ ಏಕ ಬೋರಾನ್, ಏಕ ಅಲ್ಯೂಮಿನಿಯಂ ಮತ್ತು ಏಕ ಸಿಲಿಕಾನ್ ಅಂತ ಹೆಸರಿಟ್ಟರು. ಅದೇ ಮುಂದೆ ಅದನ್ನು ಸ್ಕ್ಯಾಂಡಿಯಮ್, ಗ್ಯಾಲಿಯಮ್ ಮತ್ತು ಜರ್ಮೇನಿಯಂ ಅಂತ ಕರೆದರು. ಈ ಥರ ಮುಂದೆ ಬರುವ ಧಾತುಗಳಿಗೆ ಏಕ ಎಂಬಂಥ ಒಂದು ಪ್ರತ್ಯಯ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬರುತ್ತಲ್ಲ ಪ್ರತ್ಯಯ ಸೇರಿಸೋದು ಅಲ್ವಾ. ಆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ಕಲ್ತಿದ್ದೀರಾ. ಆ ಪ್ರತ್ಯಯ ಸೇರಿಸಬೇಕು ಅಂತ ಹೇಳಿ ಅವರು ಗೆಸ್ ಮಾಡಿದರು. ಅದು ಅದರ ವಿಶೇಷ. ರಾಜ ಅನಿಲಗಳು ಅಂತ ಹೇಳ್ತಾರೆ, ಅಥವಾ ಜಡ ಅನಿಲ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇನರ್ಟ್ ಗ್ಯಾಸಸ್ ಅಂತ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಅಂತ ಬರ್ತದೆ. ಇವುಗಳು ಜಡಾನಿಲ ಆದ್ದರಿಂದ ನಮ್ಮ ವಾತಾವರಣದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿರ್ತದೆ. ಅವುಗಳನ್ನು ತುಂಬ ಕೊನೆಯೇ ಕಂಡುಹಿಡಿದ್ರೆ ಅದನ್ನ ಹೆಚ್ಚಾಗಿ ಉಪಯೋಗ ಬರೋಲ್ಲ. ಅದು ಜಡ ಅಂತ ಹೆಸರು ಅಲ್ವಾ. ಅದಕ್ಕೆ ಅದನ್ನು ಕೊನೆ ಕಂಡುಹಿಡಿತಾರೆ. ಅದಕ್ಕೋಸ್ಕರ ಕೋಷ್ಟಗಳಲ್ಲಿ ಜಾಗ ಕೊಟ್ಟಿಲ್ಲ. ಮ್ಯಾಂಡಲೀವ್ 10 ಕೋಷ್ಟಗಳಲ್ಲಿ 1 ರಿಂದ 8 ಗುಂಪುಗಳನ್ನು ಮಾಡಲಾಗಿದ್ದು 1 ರಿಂದ 7ರವರೆಗೆ A ಮತ್ತು B ಎಂಬ ಉಪಗುಂಪು ಮಾಡಲಾಗಿದೆ. ಅಲ್ಲದೆ 1 ರಿಂದ 6 ಅಡ್ಡ ಸಾಲುಗಳಿದ್ದು ಆವರ್ತಕ ಅಂತಾರೆ ಅಥವಾ ಶ್ರೇಣಿ ಅಂತ ಕರೀತಾರೆ. 4 ಮತ್ತು 5, 6 ಅಡ್ಡ ಸಾಲುಗಳಲ್ಲಿ ತಲಾ 2 ಶ್ರೇಣಿಗಳನ್ನು ಕಾಣಬಹುದು. ಇದು ವಿಶೇಷತೆ, ಈ ಒಂದು ಮ್ಯಾಂಡಲೀವ್ ಆರ್ಥಕ್ಷಿಕೋಷ್ಟದ ವಿಶೇಷತೆ. ಇನ್ನು ಕೊರತೆಗಳೇನು ಅಂತ, ಮಿತಿಗಳು ಅಥವಾ ಕೊರತೆಗಳು ಅಂತ ಕರಿಬೋದು, ಲಿಮಿಟೇಷನ್ಸ್ ಅಂತ. ಏನು ಲಿಮಿಟೇಷನ್ನು? ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ಸ್ಥಾನವನ್ನು ನೀಡಿಸಲು ಸಾಧ್ಯವಾಗಿಲ್ಲ. ಹೈಡ್ರೋಜನನ್ನು ಲೋಹ ಅಂತೂ ಕರೆಯೋಂಗಿಲ್ಲ, ಅದನ್ನು ಅಲೋಹ ಅಂತೂ ಕರೆಯೋಂಗಿಲ್ಲ. ಆದ್ದರಿಂದಾಗಿ ಅದಕ್ಕೆ ಏನು ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಸುಮ್ಮನೆ ಒಂದು ಜಾಗ ಇಟ್ಟು ಒಂದು ಕಡೆಯಲ್ಲಿ ಸೇರಿಸಿದ್ರಷ್ಟೇ. ಅದನ್ನು ಯಾಕೆ 1ನೇ ಗುಂಪಲ್ಲಿ ಇಟ್ಟರು ಅಂದರೆ ಅದನ್ನು ಲೋಹ ಅಂತ ಕರೀಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನ ಅಲ್ಲಿ ತಂದಿಟ್ಟರು. ಸೊ ಹಾಗಾಗಿ ಸ್ಪಷ್ಟವಾಗಿ ಅದು ಯಾಕೆ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹೈಡ್ರೋಜನ್ ಕೆಲವು ಸಲ ಕ್ಷಾರೀಯ ಲೋಹದಂತೆ ವರ್ತಿಸ್ತದೆ. ಇನ್ನು ಆಕ್ಸಿಜನ್ನು ಸಲ್ಫರ್ಗೊಂದಿಗೆ ವರ್ತಿಸ್ತದೆ. ಮತ್ತೊಂದು ಕಡೆ ಹ್ಯಾಲೋಜನ್ಗಳ ಹಾಗೆ ಹೈಡ್ರೋಜನ್ ಕೂಡ ದ್ವಿಪರಮಾಣುಗಳ ಅಣುಗಳಾಗಿ ದೊರೆಯುತ್ತದೆ. ದ್ವಿಪರಮಾಣು ಅಂದರೆ H2 ಅಂತ, ದ್ವಿಯಿಂದ 2 ಅಂತ. ಉದಾಹರಣೆಗೆ 4 ಇದ್ದಾವೆ: ಹೈಡ್ರೋಜನ್ನು, ಆಕ್ಸಿಜನ್ನು, ಕ್ಲೋರಿನ್ನು, ಸಾರಜನಕ. ಹೀಗೆ ದ್ವಿಪರಮಾಣು ಧಾತುಗಳು ಅಂತ ಕರೀತಾರೆ.
ಸೊ ಹೈಡ್ರೋಜನ್ ಕೂಡ ದ್ವಿಪರಮಾಣು ಧಾತು, ಹಂಗೆ ವರ್ತಿಸ್ತದೆ. ಸೊ ಅದರಿಂದ ಲೋಹ ಅಲೋಹಗಳ ನಡುವೆ ವರ್ತಿಸಿ ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡ್ತದೆ. ಅದಕ್ಕೆ ಕೋವಲೆಂಟ್ ಬಾಂಡ್ ಅಂತ ಕರೀತಾರೆ. ಕೋವಲೆಂಟ್ ಬಾಂಡ್ ಅದರ ಬಗ್ಗೆ ನೀವು ಕಳೆದ ವರ್ಷ ಕಲ್ತಿದ್ದೀರಾ. ಉದಾಹರಣೆಗೆ ಈಗ ಹೈಡ್ರೋಜನ್ ಕಾರ್ಬನ್ನೊಂದಿಗೆ ಸಂಯೋಗ ಮಾಡಿದಾಗ ಮಿಥೇನ್ ಅಂತ ಉಂಟಾಗುತ್ತೆ. ಸೊ ಒಂದು ಕಾರ್ಬನ್ನು 4 ಹೈಡ್ರೋಜನ್ನಿಗೆ ಸೇರಿದಾಗ ಮಿಥೇನ್ ಅಂತ ಉಂಟಾಗುತ್ತೆ. ಅದು ಒಂದು ಸಹಭಾಗಿ ಬಂಧ ಅಂತ ಕರೀತಾರೆ. ಈ ಸಂಯುಕ್ತದ ಹೆಸರು ಇದು ಜೋಡಿಯಾಗಿ ವರ್ಗಾವಣೆ ಆಗುತ್ತೆ. ಒಂದು ಸಿ ಒಂದು ಎಚ್, ಒಂದು ಸಿ ಒಂದು ಎಚ್, ಇದು ಮಿಥೇನ್ ಅಂತ ಕರೀತಾರೆ. ಇದಕ್ಕೆ ಸಹಭಾಗಿ ಬಂಧ ಅಂತಾರೆ. ಹಾಗೆ ಈ ಸಂಯುಕ್ತದ ಹೆಸರು ಮಿಥೇನ್ ಅಂತ ಹೇಳ್ತಾರೆ. ಸೊ ಒಂದು ಗೆರೆ ತೋರಿಸ್ತದೆ ಅಂದರೆ ಬಂಧ ತೋರಿಸುತ್ತೆ, ಜೋಡಿ ಅಂತ. ಕಾರ್ಬನ್ ಪರಮಾಣುವಿನ 1 ಇಲೆಕ್ಟ್ರಾನು ಹೈಡ್ರೋಜನ್ ಪರಮಾಣು 1 ಇಲೆಕ್ಟ್ರಾನ್ ಸೇರಿ ಒಂದು ಬಂಧ ಏರ್ಪಡಿಸುತ್ತೆ. ಇದಕ್ಕೆ ಕೋವಲೆಂಟ್ ಬಂಧ ಅಂತ ಹೇಳ್ತಾರೆ. ಇದೇ ಥರ ಕಾರ್ಬನ್ ಟೆಟ್ರಾಕ್ಲೋರೈಡು ಅಲ್ವಾ, ನೀವು ಕಲ್ತಿದ್ದೀರಿ ಕಳೆದ ವರ್ಷ. ಈ ಥರ ಬಂಧಗಳು ಉಂಟು ಮಾಡ್ತವೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಲಕ್ಷಣ ಇರೋದ್ರಿಂದ ಹೈಡ್ರೋಜನ್ಗೆ ಅದನ್ನು ಸರಿಯಾದ ಜಾಗ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಎರಡನೇದಾಗಿ ಸಮಸ್ಥಾನಿಗಳು ಹೊಂದಿರೋ ಧಾತುಗಳಿಗೆ ಸರಿಯಾದ ಸ್ಥಾನವನ್ನು ನೀಡಲಾಗಲಿಲ್ಲ. ಸಮಸ್ಥಾನಿ ಧಾತುಗಳು ಯಾವುದು? ಉದಾಹರಣೆಗೆ ಹೈಡ್ರೋಜನ್ ಅಂತ ಬರುತ್ತೆ. ಇದಕ್ಕೆ 3 ಸಮಸ್ಥಾನಿಗಳಿದ್ದಾವೆ. ಏನಾಗಂದರೆ ಸಮಸ್ಥಾನಿ ಅಂದರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಬೇರೆ ಬೇರೆ. ನೋಡಿ, ಪರಮಾಣು ಸಂಖ್ಯೆ 1 1 1, ಆದರೆ ಪರಮಾಣು ರಾಶಿ 1 2 3. ಹಾಗೆ ಇನ್ನು ಕೆಲವು ಧಾತುಗಳಿದ್ದಾವೆ. ಯುರೇನಿಯಂ ತಗೊಂಡಾಗ ಯುರೇನಿಯಮ್ಗೆ 2 ಇದೆ. ಒಂದು 235 ಅಂತ ಪರಮಾಣು ರಾಶಿ, ಇನ್ನೊಂದು 237 ಅಂತ. ಈ ಥರ ಅವುಗಳಿಗೆ ಸರಿಯಾದ ಸ್ಥಾನ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇದು ಅದು ತೊಂದರೆ. ಇನ್ನೊಂದು ತೊಂದರೆ ಅಂದರೆ ಲಿಮಿಟೇಷನ್. ಪರಮಾಣು ರಾಶಿಗಳು ಒಂದೇ ಧಾತುವಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ. ಅದೇನಾಗ್ತದೆ, ಏರಿಕೆ ಕ್ರಮ ತೋರ್ಸೋಕ್ಕಾಗಿಲ್ಲ. ಅದನ್ನಾಗಲೇ ನಿಮಗೆ ಪ್ರಸ್ತಾಪ ಮಾಡಿದ್ದೀನಿ. ಉದಾಹರಣೆಗೆ ಕೋಬಾಲ್ಟ್ ಪರಮಾಣು ರಾಶಿ 58.9 ಇದೆ, ನಿಕ್ಕೆಲ್ 58.7 ಇದೆ, ಕಡಿಮೆ ಇದೆ. ಸೊ ಆ್ಯಕ್ಚುಲಿ ನಿಕ್ಕೆಲ್ ಮೊದಲು ಬರೀಬೇಕಾಗಿತ್ತು, ಆಮೇಲೆ ಕೋಬಾಲ್ಟ್ ಬರೀಬೇಕಾಗಿತ್ತು, ಆದರೆ ಹಾಗೆ ಬರೀಲಿಲ್ಲ ಅಂತ ಹೇಳ್ಬಿಟ್ಟು ಇದು ಅದರ ಒಂದು ಮಿತಿಗೆ ಸೇರುತ್ತೆ. ಆಮೇಲೆ 4ನೇದಾಗಿ ಭಾರವಾದ ಧಾತುಗಳನ್ನು ಪರಿಗಣಿಸುವಾಗ 2 ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾ ಎಂದು ಊಹಿಸಲು ಸಾಧ್ಯವಾಗಲಿಲ್ಲ. ಪರಮಾಣು ರಾಶಿ ಜಾಸ್ತಿ ಇರತಕ್ಕಂಥ ಬಗ್ಗೆ ಮಧ್ಯೆಯಲ್ಲಿ ಎಷ್ಟು ಜಾಗ ಬಿಡಬೇಕು, ಎಷ್ಟು ಬರ್ಬೋದು ಏನು ಅಂತ ಅವರಿಗೆ ಕಂಡುಹಿಡಿಯಲಿಕ್ಕಾಗಿಲ್ಲ. ಹಗುರವಾದ ಧಾತುವನ್ನು ಸುಲಭವಾಗಿ ಕಂಡುಹಿಡಿದ್ದಾರೆ, ಜಾಗನೂ ಬಿಟ್ಟಿದ್ದಾರೆ. ಭಾರವಾದ ಧಾತುಗಳು ಬರಲಿಲ್ಲ. ಉದಾಹರಣೆ ಯುರೇನಿಯಮ್ಮು ಥೋರಿಯಮ್ಮು ಎಲ್ಲ ಬಂದಾಗ ಮಧ್ಯೆಯಲ್ಲಿ ಎಷ್ಟು ಬರುತ್ತೆ ಏನು ಅಂತ ಅವರಿಗೆ ಲೆಕ್ಕ ಹಾಕಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಒಂದು ಸಂಶೋಧನೆ ಇದೆಯಲ್ಲ, ಭಾಳ ವಿಶೇಷವಾದ್ದು. ಅದಕ್ಕೆ ಅವರಿಗೆ ಏನಂತಾರೆ, ಆವರ್ತ ಕೋಷ್ಟಕದ ಜನಕ ಅಂತಲೇ ಕರೀತಾರೆ. ಫಾದರ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ಈಗ ಹೋಮ್ವರ್ಕ್ ನೋಡೋಣ. 1ನೇ ಹೋಮ್ವರ್ಕು, ಈ ಕೆಳಗಿನ ಧಾತುಗಳ ಆಕ್ಸೈಡ್ಗಳ ಸೂತ್ರವನ್ನು ಊಹಿಸಲು ಮ್ಯಾಂಡೆಲಿಯವರ ಆವರ್ತ ಕೋಷ್ಟಕವನ್ನು ಬಳಸಿರಿ ಅಂತ. ಕೆ ಪೊಟ್ಯಾಷಿಯಂ, ಸಿ ಕಾರ್ಬನ್, ಎಲ್ ಅಲ್ಯೂಮಿನಿಯಂ, SI ಸಿಲಿಕಾನ್, BA ಬೇರಿಯಂ. ಇದರ ಆಕ್ಸೈಡನ್ನು ಹೆಸರು ಹೇಳಬೇಕು ಆವರ್ತ ಕೋಷ್ಟಕ ನೋಡಿಕೊಂಡು. 2ನೇ ಕ್ವಶನ್, ಮ್ಯಾಂಡೆಲಿಯು ತನ್ನ ಆವರ್ತ ಕೋಷ್ಟಕದಲ್ಲಿ ಖಾಲಿ ಜಾಗನ ಬಿಟ್ಟ ನಂತರ ಗ್ಯಾಲಿಯಂ ಜೊತೆ ಇನ್ಯಾವ ಧಾತುವನ್ನು ಪತ್ತೆ ಮಾಡಲಾಯಿತು ಅಂತ ಕೇಳಿದ್ದಾರೆ. 2 ಧಾತು ಹೆಸರು ಹೇಳಬೇಕು. 3ನೇ ಕ್ವಶನ್ನು, ಮ್ಯಾಂಡೆಲಿಯು ಆವರ್ತ ಕೋಷ್ಟಕ ರಚನೆಗೆ ಉಪಯೋಗಿಸಿದ ಮಾನದಂಡಗಳು ಯಾವುವು, ಯಾವ ಆಧಾರಗಳು ಮಾಡಿದ್ದಾರೆ ಅಂತ. 4ನೇದು, ನೀವು ರಾಜಾನೆಗಳನ್ನು ಬೇರೆ ಗುಂಪಿನಲ್ಲಿ ಇಡಬೇಕೆಂದು ಏಕೆ ಯೋಚಿಸ್ತೀರಿ ಅಂತ. 5ನೇದು, ಚಿನ್ನ ಮತ್ತು ಪ್ಲಾಟಿನಮ್ ಒಂದೇ ರಾಸಾಯನಿಕ ಗುಣ ಹೊಂದಿದ್ರೂ ಕೂಡ ಏಕೆ ಪ್ರತ್ಯೇಕ ಗುಂಪಿನಲ್ಲಿ ಇಡಲಾಗಿದೆ ಅಂತ. ಮಾಡ್ಕೊಂಬರ್ತೀರಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊಂಬರ್ಬೇಕು, ಓಕೆನಾ? 6ನೇದು, ತಾಮ್ರ ಮತ್ತು ಬೆಳ್ಳಿಯು ಕ್ಷಾರಲೋಹಗಳಾಗಿಲ್ಲವಾದರೂ ಲೀಥಿಯಂ ಸೋಡಿಯಂನಂತೆ ಒಂದೇ ಗುಂಪಿನಲ್ಲಿ ಯಾಕೆ ಇಡಲಾಗಿದೆ.
ತಾಮ್ರ ಬೆಳ್ಳಿ ಇದೆಯಲ್ಲ ಅದು ಕ್ಷಾರಲೋಹಗಳಲ್ಲ, ಅದನ್ನು ಕೂಡ ಇದರೊಟ್ಟಿಗೆ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳ್ಬಿಟ್ಟು ಹೇಗೆ ಉತ್ತರ ಯೋಚನೆ ಮಾಡ್ಕೊಂಡು ಬರ್ತೀರಾ? ಸೊ ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.